ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಅಪೊಸ್ತಲ ಕೃತ್ಯ 4ನೇ ಅಧ್ಯಾಯ 32ನೇ ವಾಕ್ಯ. ನಂಬಿದ್ದ ಮಂಡಳಿಯವರ ಹೃದಯವೂ ಪ್ರಾಣವೂ ಒಂದೇ ಆಗಿತ್ತು. ಇದಲ್ಲದೆ ಒಬ್ಬನಾದರೂ ತನಗಿದ್ದ ಆಸ್ತಿಯಲ್ಲಿ ಯಾವುದೊಂದನ್ನೂ ಸ್ವಂತವಾದದ್ದೆಂದು ಹೇಳಲಿಲ್ಲ. ಎಲ್ಲವೂ ಅವರಿಗೆ ಹುದುವಾಗಿ ಇತ್ತು. ಯೇಸುಸ್ವಾಮಿಯ ಆಜ್ಞೆಯ ಮೇರೆಗೆ ಪವಿತ್ರಾತ್ಮನ ಅಭಿಷೇಕವನ್ನು ಹೊಂದಿದಂತಹ ಶಿಷ್ಯರು ಒಟ್ಟಾಗಿ ಪ್ರಾರ್ಥನೆ ಮಾಡಿ ದೇವರ ಸಭೆಯನ್ನು ಆರಂಭಿಸಿ, ಆರಂಭದ ಪ್ರಸಂಗದಲ್ಲಿಯೇ 3,000 ಜನರು ಯೇಸುಸ್ವಾಮಿಯನ್ನು ಕಂಡುಕೊಳ್ತಾರೆ, ದೀಕ್ಷಾಸ್ನಾನ ಮಾಡಿಸ್ಕೊಳ್ತಾರೆ. ಹಾಗೆ 2ನೇ ಅಧ್ಯಾಯದಲ್ಲಿ ಸಭೆ ಪ್ರಾರಂಭವಾಗ್ತದೆ. ಅಲ್ಲಿಂದ ದೇವರು ಸಭೆಯನ್ನು ನಿರಂತರವಾಗಿ ಕಟ್ತಾ ಇದ್ದಾನೆ. ರಕ್ಷಣೆಯ ಮಾರ್ಗದಲ್ಲಿರುವವರನ್ನ ದೇವರು ದಿನಾಲೂ ಅವರ ಮಂಡಳಿಗೆ ಸೇರಿಸುತ್ತಾ ಇದ್ದನು. 1ನೇ ಶತಮಾನದಲ್ಲಿ ಯೇಸುವನ್ನು ನಂಬಿದಂತಹ ಒಂದು ದೊಡ್ಡ ಜನ ಗುಂಪನ್ನು ನಾವು ನೋಡ್ತಾ ಇದ್ದೇವೆ. ಸಾವಿರಾರು ಜನರು ಈ ಸತ್ಯವನ್ನು ತಿಳಿದು ದೇವರ ಕಡೆಗೆ ಬರ್ತಾ ಇದ್ದಾರೆ. ಯೇಸು ಸ್ವಾಮಿ ಸುವಾರ್ತೆಯನ್ನು ಸಾರಿದಾಗ ನಂಬದೇ ಇದ್ದವರು, ವಿರೋಧ ಮಾಡಿದವರು, ಯೇಸು ಸತ್ತು 3ನೇ ದಿನದಲ್ಲಿ ಮೃತ್ಯುಂಜಯನಾದಾಗ ಈ ಸತ್ಯಗಳನ್ನು ಅಂಗೀಕರಿಸಿಕೊಂಡು ಅವರು ದೇವರ ಸನ್ನಿಧಾನದಲ್ಲಿ ಪೇತ್ರ, ಯೋಹಾನರು ಅಥವಾ ಇತರೆ ಅಪೊಸ್ತಲರು ಹೇಳುವಂಥ ಸತ್ಯಕ್ಕೆ ವಿಧೇಯರಾಗಿ ದೇವರನ್ನು ಆರಾಧಿಸುತ್ತಾ ಮುಂದೆ ಸಾಗುವುದನ್ನು ನೋಡ್ತೇವೆ. ಸಭೆ ಬಹಳ ಪವರ್ಫುಲ್ಲಾಗಿ ಬರ್ತಾ ಇದೆ. ಅದ್ಭುತಗಳು ನಡೀತಾ ಇದೆ, ಸೂಚಕ ಕಾರ್ಯಗಳು ನಡೀತಾ ಇದೆ. ದೇವರ ಸಾನ್ನಿಧ್ಯವನ್ನು ಅವರು ಅನುಭವಿಸ್ತಾ ಇದ್ದಾರೆ. ದೈವಿಕವಾದಂತಹ ಆಶೀರ್ವಾದಗಳನ್ನು ಅವರು ಹೊಂದಿಕೊಳ್ತಾ ಇದ್ದಾರೆ. ಈ ರೀತಿಯಲ್ಲಿ ಅವರು ಮುಂದೆ ಹೋಗ್ತಾ ಇದ್ದಾರೆ. ಆದರೆ ಇಷ್ಟೆಲ್ಲ ಅದ್ಭುತಗಳು ನಡೆಯುವುದಕ್ಕೆ ಕಾರಣ ಏನು? ಅನೇಕ ಸಂದರ್ಭದಲ್ಲಿ ಆರಂಭದ ಶತಮಾನದಲ್ಲಿದ್ದಂತಹ ಅದ್ಭುತಗಳು, ಬಿಡುಗಡೆಗಳು ಈ ಶತಮಾನದಲ್ಲಿ ನಮಗೆ ಕಾಣುವುದಕ್ಕೆ ಕಷ್ಟ ಆಗ್ತಾ ಇದೆ, ಸಾಧ್ಯವಾಗ್ತಾ ಇಲ್ಲ. ಅಲ್ಲಿ ಇಲ್ಲಿ ಒಂದೊಂದು ಇನ್ಸಿಡೆಂಟ್ಸ್ ಮಾತ್ರ ಇದೆ. ಆದರೆ ಹಳೇ ಒಂದು ಆರಂಭದ ಶತಮಾನದಲ್ಲಿ, ಫಸ್ಟ್ ಸೆಂಚುರಿಯಲ್ಲಿ ಸಭೆ ಪ್ರಾರಂಭವಾದಂಥ ಸಮಯದಲ್ಲಿ ನಡೆದಂಥ ಅದ್ಭುತಗಳು, ಅದ್ಭುತಕರವಾದ ಸೂಚಕ ಕಾರ್ಯಗಳು, ಮಹತ್ ಕಾರ್ಯಗಳು ನಡೀತಾ ಇತ್ತು. ಅವರ ನೆರಳು ಬಿದ್ದಾಗಲೇ ಸೌಖ್ಯ ಆಗ್ತಾ ಇತ್ತು, ರುಮಾಲ ಹಾಕಿದಾಗ ಸೌಖ್ಯ ಆಗ್ತಾ ಇತ್ತು. ಅದ್ಭುತದ ಸಾಕ್ಷಿಗಳನ್ನು ನೋಡ್ತಾ ಇದ್ವಿ. ಆದರೆ ಈಗ ಯಾಕೆ ಅದಿಲ್ಲ? ಕಾರಣ ಏನು ಅಂದರೆ, ಅಂದು ಇರಲಿಲ್ಲವಾದದ್ದು ಇವತ್ತು ನಮಗಿದೆ, ಅಂದಿದ್ದಂಥದ್ದು ನಮಗೆ ಇಲ್ಲವಾಗಿ ಹೋಗ್ಬಿಟ್ಟಿದೆ. ಅಲ್ಲಿದ್ದಂತಹ ಒಂದು ಕಾರ್ಯ ಏನು ಗೊತ್ತಾ? ನಂಬಿದ್ದ ಮಂಡಳಿಯವರ ಹೃದಯ ಮತ್ತು ಪ್ರಾಣ ಒಂದೇ ಆಗಿತ್ತು. ಐಕ್ಯತೆ, ಏಕಮನಸ್ಸು ಅವರ ಜೀವಿತದಲ್ಲಿ ಇದ್ದುದರಿಂದ ದೇವರು ಅವರಿಗಾಗಿ ಅದ್ಭುತವನ್ನು ಮಾಡುವುದಕ್ಕೆ ಸಹಾಯ ಮಾಡಿದನು. ಈ ದಿವಸಗಳಲ್ಲಿ ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತವನ್ನು ಮಾಡಬೇಕು ಅಂದರೆ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ಸಭೆಗಳಲ್ಲಿ, ವಿಶ್ವಾಸಿ ಸಮೂಹದ ಮಧ್ಯೆ, ಸೇವಕರುಗಳ ಮಧ್ಯೆ ಒಂದು ಐಕ್ಯತೆ, ಒಂದು ಏಕ ಮನಸ್ಸು ದೇವರು ಇಷ್ಟಪಡ್ತಾನೆ. ಒಬ್ಬನಾದರೂ ಸಹ ತನಗಿದ್ದದ್ದನ್ನು ತನ್ನದು ಅಂತ ನೆನೆಸಲಿಲ್ಲ. ಇವತ್ತು ಅನೇಕ ಸಭೆಗಳಲ್ಲಿ ನೋಡ್ತೀವಿ, ಶ್ರೀಮಂತರಾದ ವ್ಯಕ್ತಿ ಶ್ರೀಮಂತರಾಗ್ತಾನೇ ಇರ್ತಾರೆ, ಬಡವರು ಬಡವರಾಗಿಯೇ ಇರ್ತಾರೆ. ಯಾರಿಗೂ ಪರಸ್ಪರ ಸಹಾಯ ಮಾಡುವಂಥ ಮನಸ್ಸಿಲ್ಲ, ಯಾರಿಗೂ ಕೊಡುವಂತಹ ಒಂದು ಮನಸ್ಸಿಲ್ಲ. ಇದು ನನ್ನದು, ಇದು ನಿನ್ನದು ಅಂತ ಹೇಳಿ ಒಂದು ಬೇರ್ಪಡುವಿಕೆಯ ರೀತಿಯಲ್ಲಿ, ಪಕ್ಷಪಾತದ ರೀತಿಯಲ್ಲಿ ಮಾಡುವಂತಹ ಕಾರ್ಯಗಳು ನೋಡ್ತೀವಿ. ಆದರೆ ಆರಂಭದ ಶತಮಾನದಲ್ಲಿ ದೇವರ ಅದ್ಭುತ ಕ್ರಿಯೆಗಳು ನಡೆಯುವುದಕ್ಕೆ ಕಾರಣ ಅಲ್ಲಿ ಪಕ್ಷಪಾತವಿರಲಿಲ್ಲ, ಅಲ್ಲಿ ಯಾವುದೇ ರೀತಿಯ ಬೇರ್ಪಡುವಿಕೆ ಇರಲಿಲ್ಲ. ನೀನು ನಾನು ಅನ್ನೋದಿಲ್ಲ, ಎಲ್ಲ ನಾವಾಗಿದ್ವಿ, ಎಲ್ಲ ನಾವು ಅನ್ನೋಂತಹ ಮಾತಾಗೋಗ್ಬಿಟ್ಟಿತ್ತು. ಎಲ್ಲ ನಮ್ಮದು, ನಮ್ಮ ಜೀವಿತ ನಾವು ಎಂಬ ರೀತಿಯಲ್ಲಿತ್ತು. ಈ ಸಿಂಗ್ಯುಲರ್ ಯಾವತ್ತೂ ಯೂಸ್ ಮಾಡ್ತಿರಲಿಲ್ಲ. ನಾವು ನಮ್ಮ ಈ ಪದಗಳನ್ನು ಯೂಸ್ ಮಾಡ್ತಾಯಿದ್ರು. ಮಾತ್ರವಲ್ಲ, ಅವರ ಜೀವಿತದಲ್ಲಿ ನೋಡ್ತೇವೆ, ಅವರು ಎಲ್ಲವನ್ನ ಹುದುವಾಗಿಟ್ಟಿದ್ರು. ಎಲ್ಲರೂ ಅವರಿಗೆ ಹುದುವಾಗಿತ್ತು. ಯಾವುದೇ ಒಂದು ವಸ್ತು ಆದರೂ ಸಹ ಯಾರು ಬೇಕಾದರೆ ಯೂಸ್ ಮಾಡ್ಬೋದಾಗಿತ್ತು. ಎಲ್ಲರ ಆಸ್ತಿಯಾಗಿತ್ತು. ನನ್ನದು ಎಂಬ ಒಂದು ಆಸ್ತಿ ಅಲ್ಲಿರಲಿಲ್ಲ. ಪ್ರಿಯ ದೇವರ ಮಕ್ಕಳ, ಈ ದಿವಸಗಳಲ್ಲಿ ನಿಮ್ಮ ಜೀವಿತದಲ್ಲಿ ಆಸ್ತಿಯನ್ನು ಮಾರಿ ಪಾಸ್ಟರ್ ಕಾಲ್ ಹತ್ರ ತಂದಿಡ್ರಿ ಅಂತ ಅವತ್ತಿನ ಥರ ಏನಾದರೂ ಆರ್ಡ್ರ್ ಕೊಟ್ಟರೆ, ಇವತ್ತು
ಇವತ್ತು ಸಭೆಗಳಲ್ಲಿ ಜನನೇ ಇರೋದಿಲ್ಲ, ಯಾರೂ ಬರೋದಿಲ್ಲ. ಇವತ್ತು ಆಸ್ತಿಯನ್ನು ಯಾರು ತಂದು ಮಾರಿ ಅಪೊಸ್ತಲರ ಪಾದಗಳಲ್ಲಿ, ಸೇವಕರ ಪಾದಗಳಲ್ಲಿ ಇಡ್ರಿ ಅಂತ ಅಲ್ಲ, ಆದರೆ ಅದಕ್ಕಿಂತ ಮಿಗಿಲಾಗಿ ಎಷ್ಟೇ ಆಸ್ತಿ ಐಶ್ವರ್ಯ ನಿನಗಿದ್ದರೂ ಸಹ ದೇವರ ಮಕ್ಕಳನ್ನು ಐಕ್ಯತೆಯಿಂದ ಏಕ ಮನಸ್ಸಿನಿಂದ ಕಾಣುವಂಥ ಒಂದು ಮನಸ್ಸು ನಿಮ್ಮ ಜೀವಿತದಲ್ಲಿ ಇಲ್ಲ ಅಂದರೆ ದೇವರ ಅದ್ಭುತಗಳನ್ನು ಕಾಣುವುದಕ್ಕೆ ಸಾಧ್ಯವಾಗೋದಿಲ್ಲ. ಏನು ನಷ್ಟವಾಗಿದೆ ಇವತ್ತು ಅಂದರೆ ಐಕ್ಯತೆ ನಷ್ಟವಾಯಿತು, ಏಕ ಮನಸ್ಸು ನಷ್ಟವಾಯಿತು. ಆದ್ದರಿಂದ ಏನು ಲಾಸ್ ಆಗಿದೆ? ಅದ್ಭುತಗಳು ಕಾಣ್ತಾ ಇಲ್ಲ, ಆಸ್ತಿ ಬೇಕಾದಷ್ಟಿದೆ, ಬಿಡುಗಡೆಗಳು ಕಾಣ್ತಾ ಇಲ್ಲ. ಈಗಲೇ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ, ನನ್ನ ಜೀವಿತದಲ್ಲಿ ಏಕ ಮನಸ್ಸಿನಿಂದ ಐಕ್ಯತೆಯಿಂದ ಎಲ್ಲರನ್ನು ಒಂದಾಗಿ ಕಾಣುವಂತಹ ಒಂದೇ ರೀತಿಯಲ್ಲಿ ಪ್ರಾಣ ಹೃದಯ ಒಂದೇ ಆಗಿರುವಂಥ ರೀತಿಯಲ್ಲಿರುವ ಹಾಗೆ ನೀ ನನಗೆ ಸಹಾಯ ಮಾಡು ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸುವಾಗ ನಮಗಾಗಿ ಅದ್ಭುತವನ್ನು ಮಾಡುವ ಒಬ್ಬ ದೇವರು ಜೀವಿಸ್ತಾ ಇದ್ದಾನೆ. ಆ ಕರ್ತನಲ್ಲಿ ನಮಗೆ ಆಶ್ರಯಿಸೋಣ, ಆ ಕರ್ತನ ಮುಖವನ್ನು ನೋಡೋಣ, ಕರ್ತನಿಗೆ ಹೇಳೋಣ, ಸ್ವಾಮಿ, ನೀನು ಮಾಡಿದಂತಹ ಎಲ್ಲ ಅದ್ಭುತಗಳಿಗಾಗಿ ಸ್ತೋತ್ರ, ನೀನು ಕೊಟ್ಟಂಥ ಆಸ್ತಿಗಾಗಿ ಸ್ತೋತ್ರ. ಆಸ್ತಿಯನ್ನು ಹಿಡಿದುಕೊಂಡು ದೇವರೇ, ವಿಶ್ವಾಸಿಯನ್ನು ನಾನು ಬೇರ್ಪಡಿಸದೆ ಐಕ್ಯವಾಗಿ ನಿಲ್ಲುವಂತೆ ಸಹಾಯ ಮಾಡು ಎಂಬುದಾಗಿ ನಾವು ದೇವರ ಸಲ್ಲಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೇ ಒಪ್ಪಿಸಿಕೊಡ್ತೇವೆ. ಏಕ ಮನಸ್ಸು, ಐಕ್ಯತೆ, ಒಂದೇ ಮನಸ್ಸು ಕರ್ತನೆ ನಮ್ಮ ಜೀವಿತದಲ್ಲಿ ಕೊಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಕರ್ತನೆ, ಪಕ್ಷಪಾತವನ್ನು ಬಿಡುವಂತೆ ನೀನು ಕೃಪೆ ಮಾಡಪ್ಪ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದಾದೆಸಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.